ಸಂವಿಧಾನ ವಿರೋಧಿ ಕೊತ್ತೂರು ಮಂಜುನಾಥನಿಗೆ ಹೇಳಿದ್ದಾರೆ. ಸಂವಿಧಾನ ದುರುಪಯೋಗಪಡಿಸಿರ್ತಕ್ಕಂಥ ಕೊತ್ತೂರು ಮಂಜುನಾಥನಿಗೆ ಹೇಳಿದ್ದಾರೆ. ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥನಿಗೆ ಹೇಳಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥನಿಗೆ ಹೇಳಿದ್ದಾರೆ. ದಲಿತರ ಜಾತಿ ಪ್ರಮಾಣ ಪತ್ರವನ್ನು ಅವರ ಶಾಸಕತ್ವಕ್ಕೆ ದಲಿತರನ್ನು ಗೂಡಿಗೆ ಮಾಡಿಸಿದ ಗೌಡಿಯ ಮಂಜುನಾಥ್ಗೆ ದಲಿತರನ್ನು ಶಿವಗ ಹೊಂದಿಸಿ ಅವರಿಗೆ ವಂಚನೆ ಮಾಡತಕ್ಕಂಥ ಮಂಜುನಾಥ್ಗೆ ಅವರ ಶಾಸಕತ್ವಕ್ಕೆ ಅವರ ದುರ್ನಡವಳಿಕೆಗೆ ದುರ್ನಡತೆಗೆ ಅವರ ಅಹಂಕಾರಕ್ಕೆ ಅವರಿಗೆ ಬಂಧಿಸಿ ಎಂತ ಸರ್ಕಾರ ಎಂತ ಸರ್ಕಾರ ರಾಜ್ಯಗತ ಸರ್ಕಾರಕ್ಕೆ ನೀತಿಗತ ಸರ್ಕಾರಕ್ಕೆ ಅರೆಸ್ಟ್ ಮಾಡಿ ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಂಡಿರುವ ಮಂಜುನಾಥ್ಗೆ ಅವನ ಬೆಂಬಲವಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ ಅವನ ಬಂಧಿಸುವಲ್ಲಿ ವಿಫಲವಾಗಿರುವ ಸಿಆರ್ಪಿಸಿ ಅಧಿಕಾರಿಗಳಿಗೆ ಅವನ ಬೆನ್ನೆಲುಬಾಗಿ ನಿಂತಿರುವ ಜಿಲ್ಲಾಡಳಿತಕ್ಕೆ ಬಂಧಿಸಿ ಜಾತಿ ಪ್ರಮಾಣ ಪತ್ರವನ್ನು ಕಟ್ಟಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಕೊತ್ತೂರು ಮಂಜು ಕೇಳಿ ಅರೆಸ್ಟ್ ಮಾಡಿ ಜಾತಿ ಕಥಕಲ್ಲ ಕೊತ್ತೂರು ಮಂಜುನಾಥ್ಗೆ ಅವನ ಅಟ್ಟಾಸಕ್ಕೆ ಅವನ ಅಹಂಕಾರಕ್ಕೆ ದಲಿತ ವಿರೋಧಿ ಕೊತ್ತೂರು ಮಂಜುನಾಥ್ಗೆ ಜಾತಿ ಕಟ್ಟ ಕೊತ್ತೂರು ಮಂಜುನಾಥ್ಗೆ ಅವನಿಗೆ ಬೆಂಬಲವಾಗಿ ನಿಂತಿರುವ ಜಿಲ್ಲಾಡಳಿತಕ್ಕೆ ಅವನನ್ನು ಬಂಧಿಸಲು ವಿಫಲವಾಗಿರುವ ನಾಗರಿಕತ್ವ ಜಾರಿ ನಿರ್ದೇಶನಾಲಯಕ್ಕೆ ಅವನ ಬೆನ್ನೆಲುಬಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ
ಬೇಕು ಬೇಕೇ ಬೇಕು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಜಾತಿಗತ ಕಲ್ಲನಿಗೆ ಜಾತಿಗತ ಕಲ್ಲನಿಗೆ ಆ ಆದೇಶವನ್ನು ಇವತ್ತು DCRE ಶೆಲ್ ಇವತ್ತು ಆ ಸೆನ್ನೋರು ಇವತ್ತು ಅವರು ವಿಳಂಬ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಇವತ್ತು ಕೊತ್ತೂರು ಮಂಜುನಾಥವನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರಕ್ಷಣೆ ಮಾಡ್ತಕ್ಕಂಥವ್ರು ಸರ್ಕಾರ ಮತ್ತು DCRE ಸೆನ್ನೋರು ದಯವಿಟ್ಟು ಈಗ ನೀವೇನ್ ಮನವಿ ಪತ್ರ ಮೇಡಮ್ ಕೊಡ್ತೀರಿ ದಯವಿಟ್ಟು ಮಾತಾಡಿ ಫಸ್ಟ್ ಮನವಿ ಕೊಡ್ರೋಣ. ಓಕೆ ಮೇಡಮ್. ನೀವೇನ್ ಮನವಿ ಪತ್ರ ಕೊಟ್ಟಿದ್ದೀರಾ ಅದನ್ನ ನಾನು ಸ್ವೀಕರಿಸಿದ್ದೀನಿ. ಜಿಲ್ಲಾಡಳಿತದ ಪರವಾಗಿ ನಾನು ಒಬ್ಬ ಪ್ರತಿನಿಧಿಯಾಗಿ ಬಂದು ನಿಮ್ಮ ಮನವಿ ಪತ್ರವನ್ನ ತಗೊಂಡಿದ್ದೀನಿ. ಸರ್ಕಾರಕ್ಕೆ ನಿಮ್ಮ ಮನವಿ ಪತ್ರವನ್ನ ಮುಟ್ಟಿಸೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೀನಿ. ಸರ್ ಈ ಕಡೆ ನೋಡಿ. ಆಯ್ತು ಓಕೆ ಓಕೆ. ಇವತ್ತು ಏನು ಕೊತ್ತೂರು ಮಂಜುನಾಥ್ ಪಡೆದಿರ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರ ಇದ್ರೋದು ಕೊತ್ತೂರು ಮಂಜುನಾಥ್. ಹಾಲಿ ಇಲ್ಲಿ ಶಾಸಕರು ನಾವು ಮಾಡ್ತಿರ್ಬೇಕಂತದ್ದು 2013ರಲ್ಲಿ ಕೊತ್ತೂರು ಮಂಜುನಾಥ್ ಅವರು ಡಾಕ್ಯುಮೆಂಟ್ಸ್ ಪಡ್ಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ, ಸಂವಿಧಾನ ವಿರೋಧ ಅಂತಕ್ಕಂಥದ್ದು ಇವತ್ತು ಯಾರಾನ ಇದ್ರೆ ಅದು ಕೊತ್ತೂರು ಮಂಜುನಾಥ್ ಒಬ್ಬರೇ ಮಾತ್ರ ಇವತ್ತು. ಆದ್ರಿಂದ ಇವತ್ತು ಅವರು ಒಂದೊಂದು ವಿಚಾರಗಳು ಇವತ್ತು ನಾವು ತೆಗೆದುಕೊಂಡ್ರೆ ನಮ್ಮ ಕೋಲಾರ ಬಗ್ಗೆ ಇವತ್ತು ನಾವು ತೆಗೆದುಕೊಳ್ಳೋದಾದ್ರೆ ಇವತ್ತು ಅಭಿವೃದ್ಧಿ ಶೂನ್ಯದಲ್ಲಿ ಇವತ್ತು ಒಬ್ಬ ಹೆಣ್ಮಗಳು ಹೇಳ್ತಾ ಇವತ್ತು ಇಲ್ಲಿ ನಮ್ಮ ಜೆಪಿಯಲ್ಲಿ ಮೀಟಿಂಗ್ ನೋಡಿದಾಗ ಒಬ್ಬ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ರಸ್ತೆ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ರಸ್ತೆ ಇರ್ತಕ್ಕಂಥದ್ದು ಈ ಸರ್ಕಾರ. ಒಬ್ಬ ಹೆಣ್ಣು ಮಹಿಳೆಯನ್ನು ಇವತ್ತು ಆ ಮಹಿಳೆ AC ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ವಿರುದ್ಧವಾಗಿ ಇವತ್ತು KDA ಆಫೀಸಲ್ಲಿ ಮೀಟಿಂಗ್ ನಡೀತಿದೆ. ಆ ಮೀಟಿಂಗ್ ವಿಚಾರ ತೆಗೆದುಕೊಂಡು ಸೇವಾ ಸಚಿವರು ಇವತ್ತು ಆ ಸರ್ಕಾರ ಇವತ್ತು ಆ ಸರ್ಕಾರದಲ್ಲಿರ್ತಕ್ಕಂಥ MLA ಶಾಸಕರು ಹೇಳ್ಕೊಟ್ಟು ಉಸ್ತುವಾರಿ ಸಚಿವರಿಗೆ ಆ ಮಹಿಳೆಯನ್ನ ಮುಗಿಯಲಾಗುತ್ತದೆ ಮಾತಾಡ್ತಾ ಇದ್ರು. ಇವತ್ತು ಇದು ನಮ್ಮ ಸಂವಿಧಾನ ರಕ್ಷಣೆ, ಇದು ಮಹಿಳೆ ಕೊಡ್ತಕ್ಕಂಥ ಗೌರವನ. ಆದ್ರಿಂದ ಇಂಥ ಒಬ್ಬ ಶಾಸಕರು ಇವತ್ತು ಈ ಕೂಡಲೇ ನಮ್ಮ ಕೋಲಾರದಿಂದ ಇವತ್ತು ಇರ್ತಕ್ಕಂಥ ಶಾಸಕರು ಇವತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರು 2013ರಲ್ಲಿ ನಾವು ಇವತ್ತು ಏನು ಹೋರಾಟವನ್ನು ನಮ್ಮ ಒಳ್ಳೆ ಪ್ರಕಾಶ್ ಆಗಿರ್ಬೋದು, ಆಸಿಫ್ ಆಗಿರ್ಬೋದು, ನಮ್ಮ ಹುಣಸಳ್ಳಿ ವೆಂಕಟೇಶ್, ಚಿಕ್ಕನಾರಾಯಣ, ಅನೇಕ ಮುಂತಾದ ನಮ್ಮ ರಾಜಣ್ಣವರು ಮತ್ತು ಎಲ್ಲ ನಮ್ಮ ಮುಖಂಡರ ಜೊತೆಲಿರ್ತಕ್ಕಂಥವರೆಲ್ಲ ಸೇರಿ ನಾವು 2013ರಿಂದ ಈ ಹೋರಾಟವನ್ನು ನಾವು ತೆಗೆದುಕೊಂಡಿದ್ದೀವಿ. ಇನ್ನು ಹಂತವಾಗಿ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ. ಕೊತ್ತೂರು ಮಂಜುನಾಥ್ ಮಾಡಿರ್ತಕ್ಕಂಥದ್ದು ದಲಿತರಿಗೆ ಮೇಲಕ್ಕರ ಶಿವಗೆ ಹೋಲಿಸ್ತಾರೆ. ಇವತ್ತು ಅವರು ಚಿಕ್ಕಮಕ್ಕಳಿಗೆ ಪೈಸಾಮಿಗೆ ಹೋಲಿಸ್ತಾರೆ. ಇವತ್ತು ಕೋಲಾರದಲ್ಲಿ ಈ ರೀತಿಯಲ್ಲಿ ಇಂಥ ಒಂದು ಶಾಸಕರು ನನ್ನ ಜೀವನದಲ್ಲಿ ನಾನು ಎಲ್ಲೂ ನೋಡಲಿ ಇಂಥ ಶಾಸಕರನ್ನ. ಇವರು ಆಮೇಲೆ ಮತ್ತೆ ಒಂದು ಕಚೇರಿ ಇದು ಮಹಿಳಾ ಕಾಲೇಜ್ ಹೋಗ್ತಾರೆ. ಆ ಕಾಲೇಜಲ್ಲಿ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ನಾನು ಅದನ್ನ ಹೊರಬಿಡ್ತೀನಿ ನೋಡಿ ಅಂತ ಹೇಳ್ತಾರೆ. ಹೊಡೆಯೋದು ಯಾವ್ದು ನಾನು ಕೇಳಿದ್ರೆ ಬೇರೆ ರೀತಿಯಲ್ಲಿ ಬೆಳಗ್ಗೆ ಹೋಗೋದು ಹೇಳ್ತಾರೆ. ಇವತ್ತು ಒಬ್ಬ ಪ್ರಿನ್ಸಿಪಾಲ್ ಕೊಡ್ತಕ್ಕಂಥ ಗೌರವ ಇಂಥ ಒಂದು ದುರಂತ ಇರತಕ್ಕಂಥ ಶಾಸಕ ಇವತ್ತು ಲೇಖಕರಿಗೆ ಶಿವಗಳಿಗೆ ಹೋಲಿಸ್ತಕ್ಕಂಥ ಒಬ್ಬ ಶಾಸಕರು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶಾಸಕರಾಗಿದ್ದಾರೆ. ಇಂಥ ಶಾಸಕರು ನಾನು ಇವತ್ತು ತೆಲಂಗಾಣದಲ್ಲಿ ಎಲ್ಲರೂ ನೋಡುವಂತ ಶಾಸಕರನ್ನ ಇಂಥ ಶಾಸಕರು ಈ ಕೂಡಲೇ ನಮ್ಮ ಕೋಲಾರ ಇಲ್ಲಿ ಇರ್ತಕ್ಕಂಥ ಇವರಿದ್ದು ಅವನ್ನ ನಾವು ಬಂಧಿಸಬೇಕಂದ್ರೆ ಇವತ್ತು ನಾವು ಇವತ್ತು ಈ ಹೋರಾಟವನ್ನು ನಾವು ನಂಬ್ಕೊಳ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ಜೊತೆಲಿ ಇರ್ತಕ್ಕಂಥ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ. ಆದ್ರಿಂದ ಈ ಕೋಲಾರದಲ್ಲಿ ಇವತ್ತು ಒಬ್ಬ ಶಾಸಕರಾಗಿ ಆಗ್ಬೇಕನ್ನೋದ್ರೆ ಅವರಿಗೆ ಎಷ್ಟು ಒಂದು, ಯಾಕಂದ್ರೆ ನಮ್ಮ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ರಿಸರ್ವೇಷನ್ಸ್ ಮತ್ತು MP ಸೀಟ್ ಅಲ್ಲಿ ರಿಸರ್ವೇಷನ್ಸ್. ಇಲ್ಲಿ ಒಬ್ಬ ಶಾಸಕರು ಆಗ್ಬೇಕಂತ ಹೇಳಿದ್ರೆ ಅವರಿಗೆ ತುಂಬಾ ನಾಲೆಜ್ ಇರ್ತಕ್ಕಂಥ ಒಬ್ಬ ಶಾಸಕರು ಬರ್ಬೇಕಿಲ್ಲಿ. ಅಂತ ಶಾಸಕರು ನಮ್ಮ ಜೊತೆಲಿ ಇರ್ಬೇಕು. ಇವತ್ತು ಇಂಥ ಸಂವಿಧಾನ ವಿರೋಧಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಈ ಕೂಡಲೇ ಬಂಧಿಸಬೇಕಂತ ಹೇಳಿ ನಾವು ಇವತ್ತು ಕರ್ನಾಟಕ ಮಹಾ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳು
MLA, ಆ MLA ಕೈ ಜೋಡಿಸ್ತಕ್ಕಂತ ನಾನಾ ರೀತಿಯಲ್ಲಿ ಏನು ಶಾಸಕರ ಸಂಪುಟದಲ್ಲಿ ಇರತಕ್ಕಂತ ಎಲ್ಲಾ ಶಾಸಕರು ಇವ್ರ ಜೊತೆಲಿ ಕೈ ಜೋಡಿಸ್ತಾ ಇದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಯಾರು ಸಚಿವ ಸಂಪುಟದಲ್ಲಾಗ್ಲಿ ಶಾಸಕ ಸಂಪುಟದಲ್ಲಾಗ್ಲಿ ಇವರು ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಅವ್ರ ವಿರುದ್ಧವಾಗಿ SC ST ಅದ್ರ ಜೊತೆಗೆ ಎಲ್ಲಾ ಕಾಸ್ಟ್ನವರು MLAಗಳು MP ಗಳು ವಿರೋಧ ಒಬ್ಬರು ಇದುವರೆಗೂ ಮಾಡಲಿಲ್ಲ. ಯಾಕೆ ಮಾಡಿಲ್ಲ? ವಿರೋಧ ಮಾಡ್ಬೇಕಂತ ಹೇಳಿದ್ರೆ ಈ ತರ ಒಬ್ಬ MLA ಆ MLA ಸ್ಥಾನಮಾನವನ್ನು ಅವರಿಗೆ ಅತಿ ಹೆಚ್ಚಾಗಬೇಕು. ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ ಪರ ಇರ್ತಕ್ಕಂಥದ್ದು. ದಲಿತ ವಿರೋಧಿ ನಿಮ್ಮನ್ನು ಮಾಡಲ್ಲ, ಸಂವಿಧಾನ ರಕ್ಷಣೆ ಮಾಡ್ತೀನಿ, ಸಂವಿಧಾನ ಜೊತೆಲಿ ಇರ್ತೀರಿ, ಸಂವಿಧಾನದಲ್ಲಿ ಇವತ್ತು ಇರ್ತಕ್ಕಂಥ ಎಲ್ಲ ನಿಮ್ಮ ಒಂದು ಆಶಾ ಭಾವನೆಗಳೆಲ್ಲ ನಾವು ಈಡೇರಿಸ್ತೀರಿ ಅಂತಕ್ಕಂಥದ್ದು ಈ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ದಲಿತರ ಹಕ್ಕುಗಳನ್ನು, ದಲಿತರ ಒಂದು ಕ್ಯಾಸ್ಟ್ ಇರ್ತಕ್ಕಂಥ ಇವತ್ತು ಅದನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಕೊತ್ತೂರು ಮಂಜುನಾಥ್ ಅವರು MLA ಆಗಿದೆ. ಆದ್ರಿಂದ ಬಂಧುಗಳೇ, ಇವತ್ತು ಇಂಥ ಒಂದು ಸರ್ಕಾರ ಇವತ್ತು ನಮ್ಮ ಮಧ್ಯದಲ್ಲೇ ಇದೆ. ಏನು ನಾವು ನೀವು ಇವತ್ತು ಓಟ್ ಹಾಕಿ ಇವತ್ತು ಸರ್ಕಾರವನ್ನು ನಾವು ಇವತ್ತು ಬೆಂಬಲ ಕೊಟ್ಟಿದ್ದೀರಿ. ಇವತ್ತು ಆ ಬೆಂಬಲ ಇವತ್ತು ಯಾವ ಮಟ್ಟಕ್ಕೆ ಐತೆ ಅಂತ ಹೇಳಿದ್ರೆ, ನಮಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಇವತ್ತು ಬೇರೆಯವರು ದುರುಪಯೋಗ ಪಡಿಸಿಕೊಂಡು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇವತ್ತು ಮಾಡಿರ್ತಕ್ಕಂಥ ಈ ಕೋಲಾರ ಈಗಿನ ಶಾಸಕರು, ನಾವು 2013 ಶಾಸಕರನ್ನ ಬೈತಾ ಇದ್ದೀರಿ. ಈಗ ಇಲ್ಲಿ ಶಾಸಕರಾಗಿದ್ದಾರೆ. ಯಾವುದೇ ಶಾಸಕರಾಗಲಿ ಅಲ್ಲಿ ಮಾಡಿದಾಗ 2013ರಲ್ಲಿ ತಪ್ಪೇ. ಆ ತಪ್ಪನ್ನ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅತಿ ಶೀಘ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವ್ರು ಈ ಕೂಡಲೇ ಶಾಸಕರ ಸಂಪುಟದಿಂದ ವಜಾಗೊಳಿಸಬೇಕು, ಅದನ್ನ ಅರೆಸ್ಟ್ ಮಾಡಬೇಕು, ಪನಿಷ್ಮೆಂಟ್ ಆಗ್ಬೇಕಂತಕ್ಕಂಥದ್ದು ಇವತ್ತು ನಮ್ಮ ಎಲ್ಲರ ದಲಿತ ಸಂಘಟನೆಗಳ ಒತ್ತಾಯ. ಅದರ ಜೊತೆಗೆ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 2013ರಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ. ಈ ಪ್ರಾರಂಭ ಮಾಡಿದಾಗಲಿಂದ ಇದುವರೆಗೂ 12 ವರ್ಷಗಳ ಕಾಲ ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ. ಇನ್ನು ನ್ಯಾಯ ಸಿಗ್ತೈತೆ ಅಂತ ಹೇಳಿದ್ರೆ ಇದು DCRE ಇವತ್ತೇನು ಸೆನ್ ಆಯ್ತು, ಆ ಸೆನ್ನವರು ಇವತ್ತು ಕೊತ್ತೂರು ಮಂಜುನಾಥ್ ಅವರ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಅವ್ರನ್ನು ಸಹ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೇಕಂತಕ್ಕಂಥದ್ದು ಇವತ್ತು ಕೋರ್ಟ್ನ ಆದೇಶ ಆಗಬೇಕು. ಕೋರ್ಟ್ ಪನಿಷ್ಮೆಂಟ್ ಮಾಡಲೇಬೇಕು. ಇವತ್ತು ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅವರು ಯಾಕಂದ್ರೆ ಕಾಲಾವಕಾಶ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಸೆನ್ನಲ್ಲಿ ಭಯ ಅವರಿಗೆ, ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೋ, ಇಲ್ಲಿಂದ ಡೆಪ್ಯುಟೇಷನ್ ಮಾಡ್ತಾರೋ, ಈ ಒಂದು ಭಯ. ಈ ಒಂದು ಭಯಕ್ಕೆ ಇವತ್ತು ಈ ದಲಿತ ಒಂದು ಜಾತಿಯಲ್ಲಿ ಸಿಕ್ಕಿರ್ತಕ್ಕಂಥ ಮೀಸಲಾತಿಯನ್ನು ಗಬಳಿಕೆ ಮಾಡಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಅವರ ಒಂದು ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಕೊತ್ತೂರು ಮಂಜುನಾಥ್ ಅವರೇ, ದಯವಿಟ್ಟು ನೀವು ನಿಮ್ಮ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ನಿಮ್ಮ ಜೊತೆಲಿ ಇರ್ತಕ್ಕಂಥ MLAಗಳು MP ಗಳು ಏನು ರಿಸರ್ವೇಶನ್ ಬಂದಿರ್ತಕ್ಕಂಥವ್ರು ನೀವೆಲ್ಲ ಇವತ್ತು ನಿನ್ನನ್ನು ಕಳ್ಸೋದು ಬಿಟ್ಟು ನಿನ್ನ ಜೊತೆ ಹಾಕೊಂಡು ಹೊಡ್ತಾರೆ. ನಿನ್ನನ್ನು ಇವತ್ತು ಕ್ಯಾಕರಿಸಿ ಮುಗಿಯೋ ಕಾಲ ಹತ್ರ ಬಂದೈತೆ. ಇವತ್ತು ನಾವು ಮನೆಗಳು ಇವತ್ತು ಮಾತಾ ಎತ್ತುತ್ತೀನಿ, ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀನಿ. ನಮ್ಮ ಮೀಸಲಾತಿಯನ್ನು ಕಬಳಿಕೆ ಮಾಡಿರ್ತಕ್ಕಂಥ ನಿನ್ನ ವಿರುದ್ಧವಾಗಿ ಪ್ರತಿಯೊಬ್ಬರು ನಿಲ್ತೀರಿ. ಇವತ್ತು ನಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ರೆ, ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ ನೀವೆಲ್ಲ ಇವತ್ತೆಲ್ಲ ಕೈ ಜೋಡಿಸಿರೋದು ನಮ್ಮ ಜೊತೆಯಲ್ಲಿ ಎಲ್ಲ ಜೋಡಿಸಿದ್ರ? ನಮ್ಮ ಕೈಯೇ ಜೋಡಿಸಿದ್ರ? ಇಲ್ಲ, ಜೋರಾಗಿ ಹೇಳ್ಬೇಕು, ಜೋಡಿಸಿದ್ದೀರಾ? ಕೊತ್ತೂರು ಮಂಜುನಾಥ್ ಇವಾಗ ಜಾತಿಗೆ ವಜಾ ಆಗ್ಬೇಕಲ್ಲ, ವಜಾ ಮಾಡ್ಬೇಕಲ್ಲ. ಇವತ್ತು ನೋಡು, ನಮ್ಮ ಹೆಣ್ಮಕ್ಳೆಲ್ಲ ಇವತ್ತು ಗಟ್ಟಿ ಧ್ವನಿಯಿಂದ ಇವತ್ತು ಹೇಳ್ತಾ ಇದ್ದಾರೆ, ವಜಾ ಮಾಡಬೇಕು, ಆತನ್ನ ಅರೆಸ್ಟ್ ಮಾಡಬೇಕು, ಒಬ್ಬ ಶಾಸಕನ ಅರೆಸ್ಟ್ ಮಾಡಿ ಜೈಲ್ ಕಳಿಸೋದು ನಾವೆಲ್ಲ ನೋಡ್ಲೇಬೇಕಲ್ಲ. ಎಲ್ಲ ನೋಡ್ಬೇಕಾ? ಒಬ್ಬ ಶಾಸಕರು ನಾವೇನು ಭಯ ಪಡೋದಿಲ್ಲ, ಮಿನಿಸ್ಟರ್ಗೆ ಭಯ ಪಡೋದಿಲ್ಲ, ಉಸ್ತುವಾರಿ ಸಚಿವರಿಗೆ ಭಯ ಪಡೋದಿಲ್ಲ. ಉಸ್ತುವಾರಿ ಸಚಿವರು ಅವ್ರ ಜೊತೆ ಸೇರ್ಕೊಂಡು ಇವತ್ತು ಏನೋ ಅದನ್ನ ಹೆಗ್ಲ ಕೈ ಹಾಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಒಬ್ಬ ಜಾತಿಗತ ಕಾನೂನು ಜೊತೆ ಇಟ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿದ್ರೆ, ಇವತ್ತು ಈ ಜನಾಂಗ ನಿಮ್ಗೆ ಓಟ್ ಕೊಡ್ತಾ ಸ್ವಾಮಿ, ನಿಮ್ಗೆ ಯಾಕೆ ನಾವು ಓಟ್ ಕೊಡ್ಬೇಕು? ಮೊದಲು ನಾವು ವಜಾ ಮಾಡಿ, ಮೊದಲು ಅವನ್ನ ಡಿಸ್ಮಿಸ್ ಮಾಡಿ, ಮೊದಲು ನಿಮ್ ಶಾಸಕ ಸಂಪುಟದಿಂದ ಅವನ್ನ ಕಿತ್ತು ಒಗಿರಿ. ನೀವು ಕಿತ್ತು ಒಗೆದಾಗ ಅವತ್ತು ನಮ್ಗೆ ಆಗತಕ್ಕಂಥ ಸಂತೋಷ. ಅವತ್ತು ನಿಮ್ಮ ಸರ್ಕಾರವನ್ನ ಜನ ಬೆಂಬಲಿಸ್ತಾರೆ. ಇವಾಗ ನಿಮ್ ಸರ್ಕಾರದಲ್ಲಿ ಇವತ್ತು SC STಗಳಿಗೆ ಸಿಗ್ತಕ್ಕಂಥ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಆ ಪಾಲನ್ನ ಇವತ್ತು ಏನ್ ಮಾಡ್ತೀರಿ? ನೀವು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಳ್ತಾ ಇದ್ದೀರಾ?
ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದು SC/ST ಇರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಾ. ನಾನಾ ರೀತಿಯಲ್ಲಿ ಇವತ್ತು ದುರುಪಯೋಗ ಪಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಇವತ್ತು ನೀವು ಎಷ್ಟೇ ದುರುಪಯೋಗ ಪಡಿಸ್ಕೊಂಡ್ರು ಸಹ ನಿಮಗೆ ನಮ್ಮ ಜನಾಂಗ ಓಟ್ ಕೊಡ್ತಾ ಇದ್ದಾರೆ. ಯಾಕೆ ಓಟ್ ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ಓಡೋದು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಿಮ್ಮ ಶಾಸಕ ಸಂಪುಟದಲ್ಲಿರ್ತಕ್ಕಂಥ ಕೊಟ್ಟೂರು ಮಂಜುನಾಥ್ ಇವತ್ತು ಈ ಕೂಡಲೇ ಅದನ್ನ ನೀವು ಸಂಪುಟ ಸಚಿವ ಶಾಸಕರ ಸಂಪುಟದಿಂದ ವಜಾಗೊಳಿಸಬೇಕಂತ ಹೇಳಿ ಇವತ್ತು ನಮ್ಮ ಎಲ್ಲ ಒತ್ತಾಯ ಇವತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಮ್ಮ ಜೊತೆ ಕೈ ಜೋಡಿಸಿದ್ರ.